ब्रह्मांडं परमन्दिरं सकलायस्य प्रभो देवाः तद्वैलोक्यकुटुम्बानपरः हरिर्मङ्गलम् कल्याणाद्भुतगात्राय कारिकातत्राय श्रीमद्वेङ्कटनाथाय मधुसूदनः नन्ददेवकी पुत्रो मङ्गलम् ಉಡುಪಿಯಲ್ಲಿ ಶ್ರೀಕೃಷ್ಣನ ಪೂಜಾ ಪರ್ಯಾಯವನ್ನು, ಚತುರ್ಥ ಪರ್ಯಾಯವನ್ನು, ವಿಶ್ವಗೀತಾ ಪರ್ಯಾಯವನ್ನು ಮುಗಿಸಿ ಇದಂ ಪ್ರಥಮವಾಗಿ ನಾವು ಕೋಟದೆಟ್ಟು ಈ ಗ್ರಾಮಕ್ಕೆ ಆಗಮಿಸಿ 8 ಮನೆಗಳನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಕೃಷ್ಣ ಪೂಜೆಯ ಒಂದು ಅನುಗ್ರಹ ಲೋಕ ಕಲ್ಯಾಣಕ್ಕಾಗಿ ನಾವು ದುರ್ಬಲ ಸಮಾಜದ ಈ ಒಂದು ಇದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಕೃಷ್ಣನಿಗೆ 8 ಅಂದರೆ ಬಹಳ ಇಷ್ಟ. ಆದ್ದರಿಂದಲೇ ಉಡುಪಿಯಲ್ಲಿ 8 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಕೃಷ್ಣನಿಗೆ ಅಷ್ಟಮಹಾಮಹಿಷಿಯರು ಅಂತ 8 ಜನ ಮಹಾಮಹಿಷಿಯರು ಅಂತ. ಹಾಗಾಗಿ ಕೃಷ್ಣನ ಅನುಗ್ರಹದ ಸಂಕೇತವಾಗಿ ಇವತ್ತು 8 ಮನೆಗಳನ್ನು ನಾವು ಈ ಸಮಾಜದ ಬಾಂಧವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ಶ್ರೀಕೃಷ್ಣನ ಅನುಗ್ರಹದ ಸಂಕೇತವೇ ಮನೆ ಪ್ರಾಪ್ತಿ. ಕುಚೇಲ ಕೃಷ್ಣನ ಭೇಟಿಗಾಗಿ ಹೋಗ್ತಾನೆ. ಕೃಷ್ಣನ ಹತ್ರ ಏನಾದರೂ ಸಹಾಯ ತಗೊಳ್ಬೇಕು ಅಂತ, ಆದರೆ ಅವನು ಕೇಳಲಿಕ್ಕೆ ಸಂಕೋಚ ಆಗ್ತಾನೆ. ಹಾಗೆ ವಾಪಸ್ಸು ಬರ್ತಾನೆ. ವಾಪಸ್ ಬರುವಾಗ ಅವನ ಗುಡಿಸಲು ಹೋಗಿ ಅದು ದೊಡ್ಡ ಅರಮನೆಯಾಗಿದೆ. ಕೃಷ್ಣನ ಅನುಗ್ರಹದಿಂದ ಗುಡಿಸಲು ಹೋಗಿ ಅರಮನೆಯಾಗಿದೆ. ಹಾಗಾಗಿ ಕೃಷ್ಣನ ಅನುಗ್ರಹದ ಸಂಕೇತ ನಮ್ಮ ಮನೆ, ಅದು ಅರಮನೆಯಾಗೋದು ಕೃಷ್ಣನ ಒಂದು ಅನುಗ್ರಹದ ಸಂಕೇತ. ನಮ್ಮ ಇವತ್ತು 8 ಜನ ಈ ಭಕ್ತರಿಗೆ ಕೃಷ್ಣನ ವಿಶೇಷ ಅನುಗ್ರಹ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತಾ, ಅವರೆಲ್ಲರಿಗೂ ಕೂಡ ಈ ಮನೆಯಲ್ಲಿ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಇಂತಹ ಮಹತ್ ಕಾರ್ಯವನ್ನು ಮಾಡಿದಂತಹ ಎಲ್ಲ ದಾನಿಗಳನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮ HS ಶೆಟ್ಟರು ಒಂದು ಮಾತು ಹೇಳಿದರು, ಇವತ್ತು ಮಾನವತೆಯ ಮಹೋತ್ಸವ ಅಂತ ಹೇಳಿ. ಇದು ನಿಜವಾಗಿಯೂ ಕೂಡ
ಎಲ್ಲ ಮನುಷ್ಯರು ಕೂಡ ದುರ್ಬಲರಾದವರಿಗೆ ಸಹಾಯ ಮಾಡೋದು ಅವರ ಮುಖ್ಯ ಕರ್ತವ್ಯ. ಕೃಷ್ಣ ಗೀತೆಯಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ ಹೇಳಿ ಎಲ್ಲರೂ ಕೂಡ ಪರಸ್ಪರ ಸಹಕಾರದಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಉಳ್ಳವರು ಇಲ್ಲದೇ ಇದ್ದವರಿಗೆ ಅವರು ಸಹಾಯವನ್ನು ಮಾಡುವುದೇ ಅದು ಈಶ್ವರನ ಪೂಜೆ. ಯಾರ ಹತ್ತಿರ ಇದೆಯೋ ಅವರು ಇಲ್ಲದೇ ಇದ್ದವರಿಗೆ ಸಹಾಯ ಮಾಡುವುದೇ ಅದು ದೇವರ ಪೂಜೆ ಅಂತ ಹೇಳಿ ಶ್ರೀ ಮಧ್ವಾಚಾರ್ಯರು ಕೂಡ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ಮಿತೆ ಅಂತ ಹೇಳಿ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವರ ಒಂದು ಭಕ್ತರಿಗೆ ಸಹಾಯ ಮಾಡೋದು ಅದು ಟ್ಯಾಕ್ಸ್ ಕೊಟ್ಟ ಹಾಗೆ. ಹೇಗೆ ಸರಕಾರಕ್ಕೆ ಟ್ಯಾಕ್ಸ್ ಕೊಡುವುದು ನಮ್ಮ ಕರ್ತವ್ಯವೋ ಹಾಗೆಯೇ ನಾವು ದುರ್ಬಲರ ಸೇವೆಯನ್ನು ಮಾಡುವುದು ಕೂಡ ನಮ್ಮ ಕರ್ತವ್ಯ ಎಂಬುದಾಗಿ ಶ್ರೀ ಮಧ್ವಾಚಾರ್ಯರು ಹೇಳಿದಂತೆ ನಾವೆಲ್ಲರೂ ಕೂಡ ಉಳ್ಳವರು ಇಲ್ಲದೇ ಇದ್ದವರಿಗೆ ಸಹಾಯ ಮಾಡೋದು ಬಹಳ ಮುಖ್ಯ. ಇಟ್ಟದ್ದು ಅದು ಪರರಿಗೆ, ಬಚ್ಚಿಟ್ಟದ್ದು ಪರರಿಗೆ. ನಾವು ಕೊಟ್ಟದ್ದು ನಮಗೆ. ನಾವೇನಾದರೂ ದಾನ ಮಾಡಿದರೆ ಅದು ನಮ್ಮ ಜೊತೆಗೆ ಅದರ ಪುಣ್ಯ ಬರ್ತದೆ. ನಾವು ಹಾಗೆ ಬಚ್ಚಿಟ್ಟರೆ ಕಳ್ಳ ಕಾಕರಿಗೋ ಇಲ್ಲಿ ಯಾರಿಗೋ ಅದು ಹೋಗಿಬಿಡ್ತದೆ. ಹಾಗಾಗಿ ಉಳ್ಳವರೆಲ್ಲರೂ ಕೂಡ ದಾನ ಮಾಡುವುದು ಬಹಳ ಮುಖ್ಯವಾದಂತಹ ಒಂದು ಕರ್ತವ್ಯ. ಅಂತಹ ದೃಷ್ಟಿಯಲ್ಲಿ ಈ 8 ಮನೆಗಳಿಗೆ ದಾನ ಮಾಡಿದಂಥ ಎಲ್ಲ ದಾನಿಗಳನ್ನು ಕೂಡ ನಾವು ಇವತ್ತು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಶ್ರೀನಿವಾಸ ಪೂಜಾರಿಯವರು ಹೇಳಿದರು, ನಮ್ಮ ಊರಿನಲ್ಲಿ ದಾನಿಗಳ ಬರ ಇಲ್ಲ, ದಾನಿಗಳು ಬಹಳ ಇದ್ದಾರೆ. ಅವರು ನೋಡ್ತಾ ಇರೋದು ಒಳ್ಳೆಯ ಅವಕಾಶ ಬಂದಾಗ ಎಲ್ಲರೂ ಕೂಡ ದಾನ ಮಾಡಲಿಕ್ಕೆ ಸಿದ್ಧರಾದವರಿದ್ದಾರೆ. ಅಂತಹ ಒಳ್ಳೆಯ ಅವಕಾಶ ದಾನಿಗಳಿಗೆ ಸಿಕ್ಕಿ ಅವರು ಇದರಿಂದ ವಿಶೇಷವಾದ ಪುಣ್ಯವನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಭಾವಿಸ್ತಾ ಎಲ್ಲ ದಾನಿಗಳಿಗೂ ನಮ್ಮ ಗ್ರಾಮ ಪಂಚಾಯಿತಿಗೂ ಕೂಡ ವಿಶೇಷವಾದ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಹೇಳಿದಾಗೆ ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದೆಯೇ. ನಮ್ಮ ಉದ್ಧಾರವನ್ನು ನಾವೇ ಮಾಡಿಕೊಳ್ಬೇಕು. ನಾವು ಮುಂದೆ ಬಂದರೆ ಉಳಿದವರೆಲ್ಲ ಸಹಾಯ ಮಾಡ್ತಾರೆ. ನಾವು ಮುಂದೆ ಬರಲಿಲ್ಲ ಅಂದರೆ ಉಳಿದವರು ಸಹಾಯ ಮಾಡೋದಿಲ್ಲ. ಹಾಗಾಗಿ ಗ್ರಾಮ ಪಂಚಾಯತ್ ಮುಂದೆ ಬಂದು ನಮ್ಮ ಊರು ಉದ್ಧಾರ ಆಗಬೇಕು ಅಂತೇಳಿ ಮುಂದೆ ಬಂದಾಗ ಸರ್ಕಾರವು ಸಹಕಾರ ಮಾಡಿತು, ದಾನಿಗಳು ಸಹಕಾರ ಮಾಡಿದರು. ಎಲ್ಲರ ಸಹಕಾರ ನಡೆಯಲಿಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಒಳ್ಳೆಯ ಗ್ರಾಮ ಪಂಚಾಯತ್ ನಾವು ಮುಂದೆ ಬರಬೇಕು ಎಂಬಂತಹ ದೀಕ್ಷೆಯನ್ನು ಇಟ್ಟುಕೊಂಡು ಅವರ ಪ್ರಯತ್ನ, ಅವರ ಒಂದು ಉತ್ಸಾಹ ಇಂತಹ ಮಹತ್ ಕಾರ್ಯಕ್ಕೆ ಅದು ಕಾರಣವಾಗಿದೆ ಅಂತೇಳಿ ಭಾವಿಸ್ತಾ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ಕೆ ಇಲ್ಲಿಯ ನಮ್ಮ ಊರಿನವರಾದಂಥ ಋಷಭ ಶೆಟ್ಟಿಯವರು ಕೂಡ ಆಗಮಿಸಿದ್ದಾರೆ ಅಂತೇಳಿ ಹೇಳಿದರೆ ಈ ಒಂದು ನಿಮ್ಮ ಸಮಾಜದ ಬಗ್ಗೆ ಎಷ್ಟು ಜನರಿಗೆ, ಎಲ್ಲ ಕ್ಷೇತ್ರದ ಜನರಿಗೂ ಕೂಡ ವಿಶೇಷವಾದಂತಹ ಪ್ರೀತಿ ಅಭಿಮಾನ ಇದೆ ಎಂಬುದರ ಸಂಕೇತವಾಗಿದೆ. ಅಂತಹ ಈ ಸಮಾಜ ಇನ್ನಷ್ಟು ಮೇಲಕ್ಕೆ ಬರಲಿ. ಇಂತಹ ಅನೇಕ ಸತ್ಕಾರ್ಯಗಳು ಆಗುವ ಮೂಲಕ ನಮ್ಮ ಕೊರಗ ಸಮಾಜ ಎಲ್ಲ ಸಮಾಜದ ಹಾಗೆ ಸಮಾನವಾದ ಸಮಾಜವಾಗಿ ಎಲ್ಲ ಒಂದು ಸೌಲಭ್ಯಗಳನ್ನು, ಅವಕಾಶಗಳನ್ನು ಕೂಡ ಪಡೆಯುವಂತಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಈ ಒಂದು ಸತ್ಕಾರ್ಯಕ್ಕೆ ನಮ್ಮ ಶ್ರೀ ಪುತ್ತಿಗೆ ಮಠದ ವತಿಯಿಂದಲೂ ಕೂಡ 5 ಲಕ್ಷ ರೂಪಾಯಿಯ ಒಂದು ನಾವು ದೇಣಿಗೆಯನ್ನು ನೀಡ್ತಾ ಈ ಸತ್ಕಾರ್ಯಕ್ಕೆ ಸಾಂಕೇತಿಕವಾದಂತಹ ಒಂದು ದೇಣಿಗೆಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಇಂತಹ ಕಾರ್ಯಕ್ಕೆ ವಿಶೇಷ ಪ್ರೋತ್ಸಾಹ ಎಲ್ಲ ಕಡೆಯಿಂದಲೂ ಕೂಡ ಬರಲಿ. ನಮ್ಮ ವಿಶ್ವಗೀತಾ ಪರ್ಯಾಯದ ವತಿಯಿಂದ ಶ್ರೀಕೃಷ್ಣನ ಅನುಗ್ರಹದ ಒಂದು ಸಂಕೇತವಾಗಿ 5 ಲಕ್ಷ ರೂಪಾಯಿಯ ದೇಣಿಗೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಘೋಷಿಸ್ತಾ ಈ ರೀತಿ ಎಲ್ಲರೂ ಕೂಡ ಮುಂದೆ ಬಂದು ನಮ್ಮ ಭಾರತ ವಿಶ್ವಗುರು ಆಗಬೇಕು. ನಮ್ಮ ಭಾರತ ಅದು ಇಡೀ ಪ್ರಪಂಚಕ್ಕೆ ಒಂದು ಆದರ್ಶವಾದಂತಹ ರಾಷ್ಟ್ರವಾಗಬೇಕು ಎಂಬ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯರಾಗೋಣ. ನಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಈ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಭಗವದ್ಗೀತೆಯ ಪುಸ್ತಕವನ್ನು ನಾವು ಕೊಟ್ಟಿದ್ದೇವೆ. ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲಿ ಗೀತೆಯನ್ನು ಇಟ್ಟುಕೊಳ್ಬೇಕು. ಗರ್ ಗರ್ ಗೀತಾ, ಗೀತೆ ಇದೆ ಅಂತೇಳಿ ಹೇಳಿದರೆ ಅಲ್ಲಿ ಕೃಷ್ಣ ಇದ್ದಾನೆ ಅಂತೇಳಿ ಅರ್ಥ.
ಅಂತಹ ಕೃಷ್ಣನ ಆರಾಧನೆಯನ್ನು ನೀವೆಲ್ಲರೂ ಕೂಡ ಮಾಡ್ತಾ ಬಂದರೆ ನಿಮಗೆ ವಿಶೇಷವಾದಂತಹ ಅನುಗ್ರಹವಾಗಿ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ. ಅಂತಹ ಅನುಗ್ರಹ ನಿರಂತರವಾಗಿ ದೊರೆಯಲಿ ಅಂತೇಳಿ ಹೇಳ್ತಾ ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ನಾವು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾರೆ. ನೇತೃತ್ವದಲ್ಲಿ ಎಲ್ಲ ದಾನಿಗಳ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ರೂಪುಗೊಂಡಿದೆ. ಈಗಿನ ಕೊರಗರು ಹೇಗಿದ್ದಾರೋ ಗೊತ್ತಿಲ್ಲ, ಆದರೆ ಒಂದು 10-20 ವರ್ಷ ಹಿಂದೆ ಕೊರಗರು ಬಹಳ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ನೋಡ್ತಿದ್ದೀವಿ. ಯಾವ ಥರ ಇದ್ರು ಅವರು. ಖಂಡಿತ ಅವರಿಗೆ ನಾನು ನೋಡಿದ ಮಟ್ಟಿಗೆ ನನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ಗೌರವಿಸ್ತೇನೆ. ನಮ್ಮ ಮನೆಗೆ ಬಂದರೆ ಈ ಮಾರಿ ಹಬ್ಬದ ಒಂದು ಡೋಲ ಬಂದರೆ ಖಂಡಿತ ಅವರಿಗೆ ಮನೆ ಒಳಗೆ ಕರೆಸಿ ಹೊಸ ಬಟ್ಟೆಯನ್ನು ಕೊಟ್ಟು ಒಂದು 5,000 ರೂಪಾಯಿ ಕೊಡ್ತಿದ್ದೆ. ಹಾಗೆ ಬೆಣ್ಣೆ ಕುದುರೆ ಜಾತ್ರೆಯಲ್ಲಿ ಕೂಡ ಅವ್ರನ್ನ ಒಳ್ಳೆ ರೀತಿಯಲ್ಲಿ, ನನಗೇನೋ ಒಂದು ಕೊರಗರು ಅಂದ್ರೆ ಒಂದು ಒಳ್ಳೆಯ ರೀತಿಯ ಒಂದು ಬಾಂಧವ್ಯ ಅಂದ್ಕೊಂಡ್ರೂ ಅಡ್ಡಿಲ್ಲ. ಸಮಾಜದಲ್ಲಿ ಬಹಳಷ್ಟು ಕೀಳರಿಮೆ ಇದೆ ಅವರಿಗೆ, ಆದರೆ ಈಗ ಕೊರಗರು ನೋಡಲಿಕ್ಕೆ ಸಿಗುವುದಿಲ್ಲ. ಆ ಮಟ್ಟಿನಲ್ಲಿ ಅವರು ಎಲ್ಲ ಜಾಬ್ ಮಾಡ್ಕೊಂಡು ಹೋಗಿದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಸಂಸತ್ ಸದಸ್ಯರ ಕಾರ್ಯ ಒಳ್ಳೆಯ ಶ್ಲಾಘನೀಯ. ಆ ಮಟ್ಟದಲ್ಲಿ ನಾನು ಕೊಟ್ಟಿದ್ದು 3 ಲಕ್ಷ, ಇನ್ನೂ ಒಂದು 7 ಲಕ್ಷ ಇದು ಖಂಡಿತ ಕೊಡ್ತೇನೆ ಅಂತ ಹೇಳ್ತಾ ಬಹಳ ಖುಷಿಯಾಗಿದೆ, ಮನಸ್ಸು ತುಂಬಿ ಬಂದಿದೆ. ಎಲ್ರಿಗೂ ಧನ್ಯವಾದ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಎಂದಂತೆ ನಿಜವಾಗಿ ಇವತ್ತು ನಿಮ್ಮೆಲ್ಲರ ಭಾಗ್ಯ ಇದು. ಯಾಕಂತ ಹೇಳಿದ್ರೆ ನಮ್ಮ ಶ್ರೀ ಶ್ರೀ ಸ್ವಾಮೀಜಿಯವರು ಬಂದು ಪಾದ ಸ್ಪರ್ಶ ಮಾಡಿದ್ರಲ್ಲ, ಇದೇ ದೊಡ್ಡ ಪುಣ್ಯ ನಿಮ್ಮದು. ನಿಮ್ಮ ಮನೆ ಪಾವನ ಆಯಿತು. ಯಾಕಂತ ಹೇಳಿದ್ರೆ ಅಂತ ಗುರುಗಳು ಬರುವುದು ಅಷ್ಟು ಸುಲಭ ಅಲ್ಲ. ಮೊನ್ನಿನವರಿಗೆ ಅವರು ಇಲ್ಲೋ ಕೃಷ್ಣ ಮಠ ಬಿಡುವಾಗಿರಲಿಲ್ಲ. ಹಾಗಾಗಿ ಈಗ ಇನ್ನೊಂದು 14 ವರ್ಷ ತೊಂದರೆ ಇಲ್ಲ, ಯಾರು ಕರೆದ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಾವು ಪ್ರತಿ ವರ್ಷ ಅವರನ್ನು ಕರೀತಾ ಇದ್ದೇವೆ, ನಮ್ಮ ಹೈದರಾಬಾದಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಹೊಟ್ಟೆ ತುಂಬಿದವನಿಗೆ ಊಟ ಕೊಟ್ಟರೆ ಅದು ರುಚಿ ಗೊತ್ತಾಗುವುದಿಲ್ಲ. ಹಸುವಿದ್ದವನಿಗೆ ಊಟ ಕೊಟ್ಟರೆ ಅದು ರುಚಿ ಗೊತ್ತಾಗುತ್ತೆ. ಬಂಗಲೆ ಇದ್ದವನಿಗೆ ಮನೆ ಎಷ್ಟು ದೊಡ್ಡ ಮನೆ ಕೊಟ್ಟರು ಆ ಬಂಗಲೆ ಇದ್ದವನಿಗೆ ಆ ಮನೆ ಬೆಲೆ ಗೊತ್ತಾಗುವುದಿಲ್ಲ. ಇವತ್ತು ಈ ಗುಡಿಸಲಲ್ಲಿ ಇದ್ದವರಿಗೆ ಇಷ್ಟು ಒಳ್ಳೆ ಒಂದು ಮನೆ ಮಾಡಿ ಕೊಟ್ಟರೆ ಇದ್ರ ಬೆಲೆ ಏನಂತ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಒಂದು ಒಳ್ಳೆ ಕಾರ್ಯಕ್ರಮ. ಇದ್ರ ಪುಣ್ಯ ಅಂತ ಹೇಳಿದ್ರೆ ಶ್ರೀನಾಥ ಪೂಜಾರು. ಯಾಕಂತ ಹೇಳಿದ್ರೆ ಈ ಒಳ್ಳೆ ಒಂದು ಕೊರಗರ ಕೊಲೆನಿ, ಅದು ಇವತ್ತು ಕೊರಗರ ಕೊಲೆನಿ ಅಲ್ಲ, ನಾನು ಹೇಳೋದು ಒಂದು IT ಕೊಲೆನಿಯಾಗಿ ಆಗಿದೆ. ಅಷ್ಟೊಳ್ಳೆ ಒಂದು ಕೊಲೆನಿ ಮಾಡಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ನಿಜವಾಗಿ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅವರಿಗೆ ಈ ಒಂದು ಕೊರಗರ ಕೊಲೆನಿಗೆ ಮನೆ ಮಾಡಿ ಕೊಡ್ಬೇಕಂತ ಏನಿಲ್ಲ, ಬೇರೆಯವರನ್ನೆಲ್ಲ ಕೇಳಿ ಏನು ಬಂದಿದೆ ಸರ್ಕಾರದಿಂದ ಅದನ್ನು ಕೊಟ್ಟು ಮಾಡಬಹುದು. ಹಾಗಲ್ಲ, ಅವರು ನಮ್ಮಂಥವರೆಲ್ಲ ಇದು ಹೇಳಿ ಈ ಒಂದು ಒಳ್ಳೆ ಒಂದು ಮನೆ ಮಾಡಿ ಕೊಟ್ಟಿದ್ದಾರೆ. ನಿಜವಾಗಿ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಹಾಗೆ ನಮ್ಮ ಜಿ ಶಂಕರ್ ಇದ್ದಾರೆ, ನಮ್ಮ ಇಲ್ಲಿ ಆನಂದ್ ಕುಂದವರವರು ಇದ್ದಾರೆ, ಮತ್ತು ಊರಿನ ಗ್ರಾಮ ಪಂಚಾಯತ್ ಅವರು ಎಲ್ಲರೂ ಇದ್ದಾರೆ. ನಿರ್ವಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಒಂದು ಬೆರಳಿಂದ ಏನಾಗುವುದಿಲ್ಲ, 5 ಬೆರಳಿದ್ರೆ ಮಾತ್ರ ಅದಕ್ಕೆ ನಾವು ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ನಾ ಹೆಚ್ಚಿನವ್ರಿಗೆ ಹೇಳ್ತೇನೆ, ಇಟ್ಟು ಹೋಗ್ಬೇಡಿ, ಕೊಟ್ಟು ಹೋಗಿ ಅಂತ. ನೀವು ಅವತ್ತು ಕೊಟ್ಟು ಹೋಗಿ, ಇಟ್ಟು ಹೋದ್ರೆ ನೀವು ಬರೀದೇ ಇರಲಿ, ನಿಮ್ಮ ಮಕ್ಕಳ ಪಾಲಾಗತ್ತೆ. ಅದು ಇಟ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕೊಟ್ಟೋದು ಮಾತ್ರ ನಿಮ್ಮೊಟ್ಟಿಗೆ ಬರ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಇವತ್ತು ಊಟದ ಅಗತ್ಯ ಯಾರಿಗೆ ಹೆಚ್ಚು ಜನರಿಗೆ ಬೇಕಾಗಿಲ್ಲ, ಆದರೆ ವಿದ್ಯಾಭ್ಯಾಸ ಮತ್ತೆ ಮನೆ ಇದು ಖಂಡಿತ ಬೇಕು. ನಮ್ಮ ರಿಸರ್ವ್ ಸೆಂಟ್ರು ಅವರು ಶಾಲೆಯನ್ನು ದತ್ತು ತಗೊಂಡಿದ್ದಾರೆ. ಅವರು ವಿದ್ಯಾಭ್ಯಾಸಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ. ಹಾಗೆ ಈ ಮನೆ ಕಟ್ಟಲಿಕ್ಕೆ ನೆಕ್ಸ್ಟ್ ಟೈಮ್ ಒಂದು ಮನೆ ಕಟ್ಟುವಾಗ ರಿಸರ್ವ್ ಸೆಂಟ್ರು ಕೂಡ ನಿಮ್ಮೊಟ್ಟಿಗೆ ಇರ್ತಾರೆ. ಯಾಕಂತ ಹೇಳಿದ್ರೆ ಇದ್ರ ಪುಣ್ಯದ ಕೆಲಸ. ನಿಜವಾಗಿ ಹೇಳ್ತೇನೆ, ಅನ್ನ ಇಲ್ಲದವರಿಗೆ ಅನ್ನ ಕೊಟ್ಟರೆ ಅವ್ರ ಪರವಾಗಿ ನಾನೇ ಮಾತಾಡ್ತಿದ್ದೆ, ಅವ್ರು ಹೇಳಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ನಮಗೆ ಅವ್ರಿಗೆ ಸಲಿಗೆ ಇತ್ತು. ಹಾಗಾಗಿ ನಮ್ಮವರೇ ಆದ್ರಿಂದ ಅವರು ಕೈ ಜೋಡಿಸ್ತಾರೆ. ಎಲ್ಲರೂ ಕೈ ಜೋಡಿಸಿ ಒಂದು ಬಡವರ ಮನೆ ಉದ್ಧಾರ ಮಾಡುವ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ನಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು. ಒಂದು ಮನಸ್ಸಿಗೆ ತೃಪ್ತಿ ನೀಡುವಂಥ ಒಂದು ಕಾರ್ಯಕ್ರಮ ಶಂಕುಸ್ಥಾಪನೆ ಆಗಿ ಇಷ್ಟು ಒಂದು ಸುಸಜ್ಜಿತ 8 ಮನೆಗಳನ್ನು ಕೊರಗ ಸಮುದಾಯದ ಬಂಧುಗಳಿಗೆ ಇವತ್ತು ಕಟ್ಟಿ ಹಸ್ತಾಂತರ ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸ. ಕೊರಗ ಸಮುದಾಯದವರಿಗೆ ಇವತ್ತು ನಾವು
ಅನುದಾನವನ್ನು ಕೊಟ್ಟರು ಅವರಾಗಿ ಸ್ವಂತ ಮಾಡಿಕೊಳ್ಳಿಕ್ಕೆ ಶಕ್ತಿ ಇಲ್ಲದ ಒಂದು ಸಮುದಾಯ. ಅಂಥದ್ರಲ್ಲಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೇರಣೆ ನೀಡಿದವರು ಮೊದಲಿಗೆ ಲೆಕ್ಕ ಎಚ್ ಎಸ್ ಶೆಟ್ಟರ ಒಂದು ಪ್ರೇರಣೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದರೊಟ್ಟಿಗೆ ಈಗ ಗಣೇಶ್ರವರು ಹೇಳಿದ ಹಾಗೆ ಗ್ರಾಮ ಪಂಚಾಯತ್ ಆಗಿ ಗ್ರಾಮ ಪಂಚಾಯತ್ನಿಂದ ಇಂಥ ಒಂದು ಪ್ರಾಜೆಕ್ಟನ್ನು ತಗೊಂಡು ಇವತ್ತು ಈ ಕಾರ್ಯಕ್ರಮ ಈ ಕೆಲಸ ಮಾಡದಿದ್ದರೆ ಅದು ಕೋಟತಟ್ಟು ಗ್ರಾಮ ಪಂಚಾಯಿತು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಈ ಕೋಟತಟ್ಟು ಗ್ರಾಮ ಪಂಚಾಯಿತು ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವುದರಿಂದ ಈ ಪಂಚಾಯಿತು ಅಧ್ಯಕ್ಷರಿಗೂ ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ಪಿ ಡಿ ಒ ಅವರಿಗೂ ಖಂಡಿತ ನಾನು ಕೃತಜ್ಞತೆಯನ್ನು ಅರ್ಪಿಸಲೇಬೇಕು. ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಈ ಎಲ್ಲ ಕೆಲಸಗಳಿಗೆ ದಾನವನ್ನು ಮಾಡಿದ ಈಗಾಗಲೇ ಎಲ್ಲರ ಹೆಸರನ್ನು ತಾವು ಹೇಳಿದ್ದೀರಿ. ಆನಂದ್ ಕುಂದರ್ ಇರ್ಬೋದು, ಎಚ್ ಎಸ್ ಶೆಟ್ಟರ್ ಇರ್ಬೋದು, ಸಂಪತ್ ಶೆಟ್ಟರ್ ಇರ್ಬೋದು, ಜಿ ಶಂಕರ್ ಇರ್ಬೋದು. ಈಗಾಗಲೇ ಸ್ವಾಮೀಜಿಯವರು 5 ಲಕ್ಷದ ನೆರವನ್ನು ಘೋಷಣೆಯನ್ನು ಮಾಡಿದ್ದಾರೆ. ನಿಮಗೆಲ್ಲ ನಾನು ಶಾಸಕನಾಗಿ ಖಂಡಿತ ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ. ಹಾಗೆ ನಿನ್ನೆ ಅಧ್ಯಕ್ಷರು ಫೋನ್ ಮಾಡಿದರು, ಶಾಸಕರೇ ಫೋನ್ ಮಾಡಿ ನಿಮ್ಮ ಕೊಡುಗೆ ಏನಂತೇಳಿ. ಶಾಸಕರು ರಾಜಕಾರಣಿಗಳ ಕೊಡುಗೆ ಕೇಳಿದರೆ ನಾವು ಎಲ್ಲಿಂದ ಕೊಡುವಂಥದ್ದು? ಆದರೆ ಏನಾದರೂ ಕೊಡ್ತೇನೆ ಅಂತೇಳಿ ಅವರಿಗೆ ಹೇಳಿದೆ. ಅದರಿಂದ ಇವತ್ತು ನಾನು ಸಹ ಎಲ್ಲ ಸ್ವಾಮೀಜಿಯವರು ಹೇಳಿದ್ದಾರೆ, ಜಿ ಶಂಕರ್ ಹೇಳಿದ್ದಾರೆ, ನಾನು ಒಂದು 2 ಲಕ್ಷ ರೂಪಾಯಿ ಈ ಕಾರ್ಯಕ್ಕೆ ಕಷ್ಟ ಆದರೂ ದುಡ್ಡಿಲ್ಲ ಕೊಡ್ಲಿಕ್ಕೆ ದುಡ್ಡಿಲ್ಲ, ಏನಾದರೂ ಕಷ್ಟಪಟ್ಟಾದರೂ ದುಡ್ಡು ಇದಕ್ಕೆ ಕೊಡಬೇಕಂತ ಈಗ ಸ್ಟೇಜ್ನಲ್ಲಿ ಇದ್ದವರೆಲ್ಲ ಪ್ರೇರಣೆ ಕೊಟ್ಟದ್ರಿಂದ ನಾವು ಹೇಳಬೇಕಾದ ಅನಿವಾರ್ಯ ಪರಿಸ್ಥಿತಿ. ಅದರಿಂದ ನನ್ನ ಕೊಡುಗೆಯನ್ನು ಸಹ ನಮ್ಮ ಕುಟುಂಬದವರೆಲ್ಲ ಒಟ್ಟು ಸೇರಿ ನಾವು ಸಹ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಕೊಡಲಿಕ್ಕೆ ಕೊಡ್ತಾ ಇದ್ದೇನೆ ಅಂತ ತಮ್ಮ ಮೂಲಕ ಈ ವೇದಿಕೆ ಮೂಲಕ ಹೇಳ್ತೇನೆ. ಈ ನಿಜವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ್ದಕ್ಕೆ ಒಂದು ಮನಸ್ಸಿಗೆ ಒಂದು ಸಂತೃಪ್ತಿ ತಂದಿದೆ ಅಂತ ಹೇಳ್ತಾ ಎಲ್ಲರಿಗೆ ವಂದಿಸಿ ನನ್ನ ಪೂರ ಜನರ ಒಂದು ಬೆಂಬಲದೊಂದಿಗೆ ಈ ಕಾರ್ಯ ಸಾಧ್ಯ ಆಯಿತು. ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೋಟತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಮನೆಗೂ ನಾವು ಆಮಂತ್ರಣ ಪತ್ರಿಕೆಯನ್ನು ನೀಡಿದ್ದೇವೆ. ಹಾಗೆ ಕೋಟ ಬಸ್ ಸ್ಟ್ಯಾಂಡ್ ಕೋಟ ಸಮೀಪದಲ್ಲೂ ಸಹ ಆಮಂತ್ರಣ ಪತ್ರಿಕೆಯನ್ನು ನೀಡಿದ್ದೇವೆ. ನಮಗೆ ಕೆಲವೊಂದು ಪ್ರಶ್ನೆಗಳು ಕೇಳಿದ್ದುಂಟು. ನೀವು ಇದೆಲ್ಲ ಪಂಚಾಯತಿಂದ ಹೇಗೆ ಮಾಡಲಿಕ್ಕೆ ಸಾಧ್ಯ ಉಂಟು, ಹೇಗೆ ಮಾಡ್ತೀರಾ, ಇದಕ್ಕೆ ಅನುದಾನಗಳು ಹೇಗೆ ಬರುತ್ತೆ ಎಲ್ಲ ಕೆಲವೊಂದು ಪ್ರಶ್ನೆಗಳು ಬಂದಿದ್ದವು. ಆ ಪ್ರಶ್ನೆಗಳಿಗೆ ಏನಂದರೆ, ಯಾವುದೇ ಗ್ರಾಮ ಪಂಚಾಯತ್ ಆಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡುವಂತಹ ಸರ್ವ ಸದಸ್ಯರು ಹಾಗೆ ಆಡಳಿತ ಮಂಡಳಿ ಮತ್ತು ಅಧಿಕಾರಿ ವರ್ಗದವರ ಒಂದು ಸಮತೋಲನದ ನಡೆಯಿದರೆ ಇದು ಸಾಧ್ಯ ಆಗುತ್ತೆ. ಹಾಗೆ ಅದಕ್ಕೆ ಅನುಗುಣವಾಗಿ ಸ್ಥಳೀಯ ಶಾಸಕರಾಗಲಿ ಹಾಗೆ ಅಲ್ಲಿನ ಸ್ಥಳೀಯ ಎಂಪಿಗಳಾಗಿರಿ ಹಾಗೂ ದಾನಿಗಳು ಆನಂದಿಸಿಕೊಂಡಿರುವಂತಹ ದಾನಿಗಳು ಇದ್ದರೆ ಅದೆಲ್ಲ ಸಾಧ್ಯ ಆಗತ್ತೆ ಅಂತ ಹೇಳಲಿಕ್ಕೆ ಅವ್ರ ಹತ್ರ ನಾವು ಪ್ರಸ್ತಾಪ ಮಾಡಿದ್ದೀವಿ.